ವಿದ್ಯಾರ್ಥಿಗಳೇ, ಇದು ಭಾಳ ಇಂಪಾರ್ಟೆಂಟ್. ಇದು ಈಗ ದಶಮಾಂಶ ಕೂಡ್ಸೋದು ಬಂತು, ನಿಮ್ಗೆ ಕಳಿಯು ಮುಂದೆ ಬರ್ತಾವೆ ಈಗ. ಆಮೇಲೆ ಇಲ್ಲಿ ಯಾವುದು ಪ್ಲಸ್ ಯಾವುದು ಮೈನಸ್ ಅನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾನು ಒಂದೆರಡು ಗಣಿತ ತಿಳಿಸ್ತೀನಿ, ಮುಂದಿನ ಮಾದರಿಗಳನ್ನು ಬಿಡಿಸ್ಬೇಕು. ಒಂದು ನಾ ತಿಳಿಸ್ತು, ಇದ್ರ ಹಿಂದೆ ಏನೂ ಚಿಹ್ನೆ ಇಲ್ಲ ಅಂದರೆ ಇದು ಪ್ಲಸ್ ಅದ ಅಂತ ತಿಳ್ಕೊಬೇಕು. ಹಿಂದೆ ಏನೂ ಚಿಹ್ನೆ ಇಲ್ಲ. ಆಮೇಲೆ ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ನಡ್ಬರ್ಕ ಗುಣಾಕಾರ ಅದ ಅಂತ ತಿಳ್ಕೊಬೇಕು. ಇಲ್ಲಿ ಪ್ಲಸ್ ಕೊಟ್ಟ ನಾ ಮಾತು ಬೇರೆ. ಇಲ್ಲಿ ನೋಡಿ, ಇಲ್ಲಿ 5 ಅದ, ಇಲ್ಲಿ ಏನದ -2 ಅದ. ಇದ್ರ ಹಿಂದೆ ಏನೂ ಇಲ್ಲ ಅಂದ್ರೆ ಇಲ್ಲಿ ಪ್ಲಸ್ ಅದ ಅಂತ ತಿಳ್ಕೊಬೇಕು ನೀವು. ಆಮೇಲೆ ಇನ್ನೊಂದದ, ಇಲ್ಲಿ 5 ಅದ, ಇಲ್ಲಿ 2 ಅದ. ಏನೂ ಚಿಹ್ನೆ ಇಲ್ಲ ಅಂದ್ರೆ ಇಲ್ಲಿ ಗುಣಾಕಾರ ಅದ ಅಂತ ತಿಳ್ಕೊಬೇಕು. ಇದು ನಾಳೆ ನಿಮಗೆ ಈ ಪಾಯಿಂಟ್ ನೆನಪಿಟ್ಕೊಂಡ್ರಿ ಅಂತಂದ್ರೆ ಮುಂದೆ ನಿಮ್ಮ ಸಂಕಲನ ಗುಣಾಕಾರ, ಸಂಕಲನ ವ್ಯವಕಲನ, ಗುಣಾಕಾರ ಭಾಗಾಕಾರ ಹೆಂಗೆ ಮಾಡ್ಬೇಕು ಅನ್ನೋದು ಸರಳ ಬರ್ತದೆ. ಇಲ್ಲೇ ಇದು ಪ್ಲಸ್, ಇದು ಪ್ಲಸ್. ಪ್ಲಸ್ಗಳು 2 ಅವ, ಪ್ಲಸ್ ಒಂದು ಕಡೆ ಕೂಡಿಸ್ಕೊಳ್ಳಿ. ನೋಡಿ, 12.35 ಪ್ಲಸ್ 18.9 ಎಲ್ಲಿ ಹಚ್ಬೇಕು? 3 ತಾಳ್ಗೆ ಹಚ್ಬೇಕು. ನೋಡ್ರಿ ಹೆಂಗೆ ಹಚ್ಚಿನು. 5 ಆಯ್ತು, 9 3 12, 9 1 2 11, 31 25 ಆಯ್ತು. ಇದು ಪ್ಲಸ್ ಭಾಗ. ಇದು -1 ಅದ ಅಂದ್ರೆ 1 ಇದ್ರಾಗ ಕಳೆದು ಬಿಡ್ರಿ. 2 ಮೈನಸ್ ಇದ್ದು ಅಂದ್ರೆ ಇಲ್ಲಿ ಮೈನಸ್ ಹಿಂಗೆ ಗುಂಪು ಹಾಕೊಂಡು 2 ಮೈನಸ್ಗಳನ್ನ ಒಂದು ಕಡೆ ಕೂಡಿಸ್ಕೋಬೇಕು. ಮತ್ತೆ ಹೇಳೋ ಮುಂದೆ ಲಕ್ಷ ಕೊಟ್ಟ ತಗೋರಿ ನೀವು ಗಣಿತಗಳನ್ನು. ಸರ್ ಹೆಂಗೆ ಹೇಳ್ತಾರೆ, ಅಲ್ಲಿ ಪ್ಲಸ್ 2 ಅವ, ಅವತ್ತೂ ಒಂದು ಕಡೆ ತಗೋರಿ. -1 ಅದ, ಅದ್ರಾಗ ಅದನ್ನ ಕಳೆದು ಬಿಡ್ರಿ, ಮುಗಿದೋತು. 5 5 9 3 12 8 1 9 10 11 31 ಆಯ್ತು. -10.87 ನೋಡಿ. 15ರಾಗ 7 ಆದ್ರೆ 8, ಎಲ್ಲ ಬಂತು 1. 12ರಾಗ 9 ಆದ್ರೆ 3, ಎಲ್ಲ ಬಂತು 1. 1ರಾಗ 1 ಆದ್ರೆ 0, 3ರಾಗ 1 ಆದ್ರೆ 2. ಎಷ್ಟು? 20.38 ಆಯ್ತು ಸರ್. ಏನ್ರ ತಪ್ಪಿತ್ತು ಕೂಡ್ಸಲ್ಲ ಅಂದ್ರೆ ಉತ್ತರ ಕರೆಕ್ಟ್ ಮಾಡಿ. ಈಗ ನೀವು ಮಾಡಿರಿ. ಈಗ ನಿಮಗೆ ಹೇಳೀನಿ, ಮುಂದಿನ ಮಾದರಿಗಳನ್ನು ಮಾಡಿರಿ. ಆ ವಿಡಿಯೋ ಇದಾಗಬಾರ್ದು, ಓಡಬಾರ್ದು. ಮಾಡ್ರಿ. ಈಗ ಅದನ್ನ ಗಣಿತ ಮಾದರಿ ಉತ್ತರ ನಾ ತಿಳಿಸ್ತೇನೆ. ಈಗ ನೋಡಿ, ಇದಕ್ಕೇನು ಇಲ್ಲ, ಪ್ಲಸ್ ಅದ ಅಂತ ತಿಳ್ಕೊ. ಇದು ಮೈನಸ್, ಇದು ಮೈನಸ್. ಇವು ಮೈನಸ್ ಒಂದು ಕಡೆ ಮಾಡ್ಬೇಕು. ಇಲ್ಲಿ ಪ್ಲಸ್ ಅದ. ಈ ಪ್ಲಸ್ಗಳನ್ನು ಒಂದು ಕಡೆ ತಗೋರಿ. 2 ಗುಂಪು ಅವ, ಪ್ಲಸ್ 2 ಅವ, -1 ಅದ. ನೋಡ್ರಿ, ಪ್ಲಸ್ ಒಂದು ಕಡೆ ತಗೋರಿ. 30.08. ಆಮೇಲೆ ಇನ್ನೊಂದು ಪ್ಲಸ್ ಅಲ್ಲಿದ 88.3. ಮುಂದೆ 0 ಹಚ್ಕೋರಿ. ಪ್ಲಸ್ಗಳು 2 ಅವ, 8ಕ್ಕೆ 8, 3ಕ್ಕೆ 3, 8ಕ್ಕೆ 8, 8 3 11. ಪ್ಲಸ್ ಎಷ್ಟಾಯ್ತು? 118.38. ನೋಡ್ರಿ, 8ಕ್ಕೆ 8, 3ಕ್ಕೆ 3, 8ಕ್ಕೆ 8, 8 3 11. ಮೈನಸ್ ಕೂಡಿಸ್ಕೋರಿ. 45.9, 45.9 ಅದು 13.88. 8 ಇಲ್ಲಿ ಹಚ್ಚಬೇಕು, ಇಲ್ಲಿ ಮತ್ತೆ 8 ಹಚ್ಚಬೇಕು, ಮೇಲೆ 0 ಕೊಟ್ಕೋಬೇಕು. ನೋಡ್ರಿ, ಮೊದಲು ನಾ ಹೆಂಗೆ ಮಾಡ್ತೇನೆ ನೋಡ್ರಿ. 8ಕ್ಕೆ 8, 9 1 8 17, 5 1 4 9, 4 1 5. ಕರೆಕ್ಟ್ ಆಗಿರೋದಿಲ್ಲ. ಮೈನಸ್ ಗುಂಪು 2 ಅವ, ಪ್ಲಸ್ ಗುಂಪು 2 ಅವ. ಈಗ ಯಾವ್ದು ದೊಡ್ಡದ ಅದನ್ನ ಕಳೆದು ಬಿಡ್ರಿ. ಮೈನಸ್ ದೊಡ್ಡದಿತ್ತು ಅಂದ್ರೆ ಮೈನಸ್ ಚಿಹ್ನೆ ಹಾಕ್ಬೇಕು ಉತ್ತರದಾಗ. ಅದನ್ನು ಹೇಳ್ತಾನೆ. ಈಗ ಇದನ್ನ ಎಷ್ಟೊನ್ನ ಹೇಳಿದ ನೆನ್ಪಿಟ್ಕೊಂಡು ಹುಡುಗರು ಇರ್ತಾವ. ಇರ್ತಾವ, ಏನು ಸಂಶಯನೇ ಇಲ್ಲ. ಈಗ ನೋಡ್ರಿ, ಪ್ಲಸ್ ದೊಡ್ಡದದ, ಮೈನಸ್ ಸಣ್ಣದದ. ಅವಾಗ ಏನು ಮಾಡಬೇಕು? 118.38 ಮೈನಸ್ 59.78. ನೋಡ್ರಿ, 8 8 ಆದ್ರೆ 0, 13 7 ಆದ್ರೆ 6, ಕೈಲ ಬಂತು 1. 8 8 ಆದ್ರೆ 13 7 ಆದ್ರೆ 6, 18ರಾಗ 10 ಹೋದ್ರೆ 8, ಕೈಲ ಬಂತು 1. 11ರಾಗ 6 ಆದ್ರೆ 5. ತಿತ್ತಲ್ಲ? ನೋಡಿ, ಇಷ್ಟ ಉತ್ತರ ಎಷ್ಟು ಬಂತಿದ್ರದ್ದು? 58.60 ಅದ. ಆ 0 ತೆಗೆದು ಇಟ್ಬಿಡ್ರಿ. ನೋಡಿ, ಆನ್ಸರ್ ಇದು. ಹಿಂಗೆ ಲೆಕ್ಕ ಕಲಿಬೇಕು ನೀವು.
ಯಾಕಂತಂದ್ರೆ ನೀವು ಇದ್ರಾಗ ಎಕ್ಸ್ಪರ್ಟ್ ಆಗಿಬಿಟ್ರಿ ಅಂತಂದ್ರೆ ಮುಂದೆ ಮುಗೀತು. ಆಮೇಲೆ ಇಲ್ಲಿ ಈ ಲೆಕ್ಕ ಅಂತದ ಮರ್ತನ ಈ ಲೆಕ್ಕ ಅಂತ ತಿಳಿಸ್ತಾನೆ. ಇದು ಪ್ಲಸ್ ಇದು ಪ್ಲಸ್, ಅದನ್ನು ಕೂಡಿಸ್ಕೋರಿ, ಅವು ಕೂಡಿಸ್ಕೋರಿ. 45.9 ಪ್ಲಸ್ 12.02 ನೋಡ್ರಿ ಹೆಂಗಿರ್ತಾನ. 9 ಇಲ್ಲೇ 0 ಇಡ್ರಿ, ಇವು ಪ್ಲಸ್ ಕೂಡಿಸ್ಕೋರಿ. 2ಕ್ಕೆ 2, 9ಕ್ಕೆ 9, 5 2 7, 4 1 5, 57.5 ಮೈನಸ್ ಒಂದೇ ಅದ ಅಂದ್ರೆ ಇದ್ರಾಗ ಕಳೆದ್ಬಿಡ್ರಿ. 57.92 ಮೈನಸ್ 38.95. 12 5 ಅಂತಂದ್ರೆ 7 ಕೈಲ ಬಂತು ಒಂದು, 19ರಾಗ 10 ಆದ್ರೆ 9 ಕೈಲ ಬಂತು ಒಂದು, 17ರಾಗ 9 ಹೋದ್ರೆ 8 ಕೈಲ ಬಂತು, 5ರಾಗ 4 ಆದ್ರೆ 1. ಆನ್ಸರ್ ಎಷ್ಟು ಬಂತು? 18.97. ಇದು ಚೆಕ್ ಆಗೋ ತನಕ ಉತ್ತರ ನೋಡ್ಕೊರಿ ಅಂಕತಾನೆ. ನಾನು ಚೆಕ್ ಮಾಡ್ಬೇಕಾಗ್ತದೆ. ಸರಿಯಾಗಿ ಉತ್ತರ ನೋಡ್ಕೊಡ್ರಿ. ಚೆಕ್ ಮಾಡ್ಕೊಂಡ್ರೆ ಉತ್ತರ. ಮುಂದಿನ ಲೆಕ್ಕ ಮಾಡಿ. ಸಿಂಪ್ಲಿಫೈ ಅಂದರೆ ಏನು? ಚಿಹ್ನೆಗಳ ಆಧಾರ ಮೇಲೆ ಸುಲಭೀಕರಿಸಿರಿ, ಸರಳೀಕರಿಸಿರಿ. ರೀತಿಗಿರಿ ನಡೀತು. ಸರಳೀಕರಿಸಿ ನೋಡ್ರಿ. ಇಂಥ ಗಣಿತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೋಡ್ರಿ. ದಶಮಾಂಶ ಕೂಡ್ಸೋದು, ಕಳಿದು ಇಂಥವೆಲ್ಲ ಕಲ್ತಿರಂದ್ರೆ ಮುಂದೆ ನಿಮಗೆ ಎಲ್ಲ ಮೊದಲು ಬೇಸಿಕ್ ಬರ್ಬೇಕು ನಿಮಗೆ.